ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಗುಲಾಬಿ ಗಿಡನ ನಾನು ಯಾವ್ದ್ರಲ್ಲಿ ನೆಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪಾರ್ಟ್ 1 ಅಲ್ಲಿ ನಿಮ್ಗೆ ನಾನು ಮಿಶೋದಿಂದ ತರಿಸ್ಕೊಂಡ ಗುಲಾಬಿ ಗಿಡದ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೆ. ಹೇಗ್ ಬಂದಿತ್ತು, ಅದು ಎಷ್ಟು ದುಡ್ಡು ಕೊಟ್ಟು ತಗೊಂಡಿದ್ದೆ, ನಾನು ಅದನ್ನ ಯಾವ ತರ ಅನ್ಬಾಕ್ಸಿಂಗ್ ಮಾಡಿದೀನಿ, ಆಮೇಲೆ ಅದನ್ನ ಯಾವ ತರ ಕೇರ್ ತಗೊಂಡಿದ್ದೀನಿ, ಇದ್ರೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ಆ ವಿಡಿಯೋದಲ್ಲಿ ಡೀಟೇಲ್ಸ್ ಇದೆ. ಇದು ನೆಕ್ಸ್ಟ್ ಪಾರ್ಟ್. ಇದು ಅದರ ಸೆಕೆಂಡ್ ಪಾರ್ಟ್. ಅಂದ್ರೆ ಈಗ ತರ್ಸ್ಕೊಂಡ್ ಗಿಡನ ಯಾವ್ದ್ರಲ್ಲಿ ನೆಟ್ಟಿದ್ದೀನಿ ಅಂತ ತೋರಿಸ್ತೀನಿ. ನಾ ಫಸ್ಟ್ ಟೈಮ್ ಇದ್ರಲ್ಲಿ ನೆಡ್ತಾ ಇದ್ದೇನೆ, ಈ ತರ ಪ್ರಯೋಗ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಈ ವಿಡಿಯೋ ನೋಡೋಣ. ನನ್ನ ಚಾನಲ್ ನೀವೇನಾದ್ರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ವಿಡಿಯೋ ನೋಡಿ ಇಷ್ಟ ಆದ್ರೆ ಲೈಕ್ ಕೊಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ನಿಮ್ಗೆ ಏನಾದ್ರು ಹೇಳ್ಬೇಕನ್ಸಿದ್ರೆ ನನ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಾನು ನಿಮ್ಗೆ ಆನ್ಸರ್ ಕೊಡ್ತೀನಿ. ನಾನು ಗುಲಾಬಿ ಗಿಡ ತರ್ಸ್ಕೊಂಡಾಗ ಈ ತರ ರೈಸ್ ಹಸ್ಕ್ ಅಂದ್ರೆ ಈ ಭತ್ತದ ಹೊಟ್ಟಲ್ಲಿ ಅವ್ರು ಪ್ಯಾಕ್ ಮಾಡಿ ಕಳ್ಸಿದ್ರು. ಅದರಿಂದ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು ಗಿಡನ. ನಾನು ಇದನ್ನ ಅನ್ಬಾಕ್ಸಿಂಗ್ ಅಂದ್ರೆ ಮಣ್ಣೆಲ್ಲ ತೆಗೆದ್ಬಿಟ್ಟು, ಭತ್ತದ ಹೊಟ್ಟೆಲ್ಲ ತೆಗೆದ್ಬಿಟ್ಟು ಅದನ್ನ ನೀರಲ್ಲಿಟ್ಟು ತೊಳೆದು ಫಂಗಿಸೈಡ್ ಅಲ್ಲಿ ಇಟ್ಟಿದ್ರ ತನಕ ನಿಮ್ಗೆ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಇನ್ನೊಂದು, ತುಂಬಾ ಜನ ಕೇಳಿದ್ರು ನನ್ನ, ಅಕ್ಕ ಲಿಂಕ್ ಕೊಡಿ ಅಂತ. ಮಿಶೋದಲ್ಲಿ ಲಿಂಕ್ ಕೊಡಕ್ಕೆ ನನ್ಗೆ ಸಾಧ್ಯ ಆಗ್ಲಿಲ್ಲ. ಅದಕ್ಕೆ ನಾನು ಕೆಲವರಿಗೆ ಆನ್ಸರ್ ಕೊಟ್ಟಿದ್ದೀನಿ. ನೀವು ಮಿಶೋದಲ್ಲಿ ಹೋಗ್ಬಿಟ್ಟು ರೋಸ್ ಪ್ಲಾಂಟ್ಸ್ ಅಂತೇಳಿ ಟೈಪ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಕಾಣಿಸುತ್ತೆ ಅಂತೇಳಿ. ನಿಮ್ಗೆ ಯಾವ ಗಿಡ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಬಿಟ್ಟು ತರ್ಸ್ಕೊಳ್ಬಹುದು. ಈ ಕಾಂಬೋ ಪ್ಯಾಕ್ ಅಂದ್ರೆ ನಿಮ್ಗೆ 3 ಗಿಡ 4 ಗಿಡ ಇಂಥದ್ದೆಲ್ಲ ಈಗ ಕಾಣಿಸುತ್ತೆ. ಅದ್ರಲ್ಲಿ ನೀವು ನೋಡ್ಬಿಟ್ಟು ತರಿಸಿ. ಎಲ್ಲಿ ತನಕ ನಾವು ನೋಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಅಂದ್ರೆ, ನಾನು ಫಂಗಿಸೈಡ್ ಅಲ್ಲಿ ಆ ರೂಟ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಫಂಗಿಸೈಡ್ ಅಲ್ಲಿ ಇಟ್ಟಿರೋ ತನಕ ನಿಮ್ಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಇನ್ನೊಂದ್ ಸರ್ತಿ ನೋಡ್ಬೇಕಿದ್ರೆ ನೀವು ಈ ಟೈಟಲ್ ಅಲ್ಲಿ ನಿಮ್ಗೆ ಕಾಣಿಸುತ್ತಲ್ಲ ಆ ವಿಡಿಯೋ ನೋಡಿ. ಅಂದ್ರೆ 100 ರೂಪಾಯಿಗೆ 4 ಗುಲಾಬಿ ಗಿಡ ಅಂತಿತ್ತು, ಅದನ್ನ ನೋಡಿ. ಈಗ ನೆಕ್ಸ್ಟ್ ನೋಡೋಣ. ಈ ಪ್ಯಾಕೆಟ್ ಅಲ್ಲಿ ಇರೋದು ನಿಮ್ಗೆ ಸಡನ್ ಆಗಿ ಗೊತ್ತಿಲ್ಲದಿದ್ದವ್ರು ನೋಡಿದ್ರೆ ಏನ್ ಅನ್ಕೊಂತಾರೆ ಅಂದ್ರೆ ಇದು ಕಲ್ಲು ಅನ್ಕೊಂತಾರೆ. ಇದು ಕಲ್ಲಲ್ಲ, ಇದ್ರ ಹೆಸರು ಸಿಂಡರ್ ಅಂತ. ಈ ಸಿಂಡರ್ ಅಲ್ಲಿ ಗುಲಾಬಿ ಗಿಡ ಆಗ್ಲಿ ಅಥವಾ ಸಕ್ಯುಲೆಂಟ್ಸ್ ಆಗ್ಲಿ ಅಡೇನಿಯಂ ಆಗ್ಲಿ ಇಂಥದ್ದೆಲ್ಲ ತುಂಬಾ ಚೆನ್ನಾಗಿ ಬರುತ್ತಂತೆ. ನಮ್ ಸೌತ್ ಅಲ್ಲಿ ಅಷ್ಟಾಗಿ ಈ ಸಿಂಡರ್ ನ ಯೂಸ್ ಮಾಡ್ತಾ ಇಲ್ಲ ಜನಗಳು. ಈ ನಾರ್ತ್ ಇಂಡಿಯನ್ಸ್ ಅಲ್ಲಿ ಗುಲಾಬಿ ಗಿಡಗಳನ್ನ ಮಾತ್ರ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ನಾನು 2 ವರ್ಷದ ಹಿಂದೆನೆ ಆ ಗುಲಾಬಿ ಗಿಡನೆಲ್ಲ ನೋಡ್ಬಿಟ್ಟು ಅಟ್ರಾಕ್ಟ್ ಆಗಿ ನಾನು ಬೆಳೆಸ್ಕೊಳ್ಬೇಕಂತ ಇದನ್ನ ತರಿಸಿ ಇಟ್ಟಿದ್ದೆ. ಆದ್ರೆ ಅವತ್ತಿಂದ ಇವತ್ತಿನ ತನಕನೂ ನಾನು ನೆಡಕ್ಕೆ ಆಗ್ಲಿಲ್ಲ. ಇವಾಗ ಹೇಗೂ ಗುಲಾಬಿ ಗಿಡ ತರಿಸಿದೀನಲ್ಲ, ಇದ್ರಲ್ಲೇ ನೆಟ್ಟು ನೋಡೋಣ ಅಂತ ಪ್ರಯೋಗ ಮಾಡಿದ್ದೀನಿ. ಇದು ನೋಡಿ, ನಿಮ್ಗೆ ಸಡನ್ ಆಗಿ ನೋಡಿದವಾಗ ಇದು ಒಂಥರ ಬೂದಿ ಬೂದಿ ತರ ಕಾಣಿಸ್ತಾ ಇದೆ. ಹಾಗೆ ಈ ಸಿಂಡರ್ ಯಾವ್ದ್ರಲ್ಲಿ ತಯಾರಾಗುತ್ತೆ ಅಂದ್ರೆ, ನನಗ್ ಗೊತ್ತಿರೋ ಮಟ್ಟಿಗೆ ಈ ಜ್ವಾಲಾಮುಖಿ ಬಂದ್ಬಿಟ್ಟ ತಣ್ಣಗ ಅದ್ರ ಮೇಲೆ ಒಂಥರ ಕಲ್ಲದಂಗ ಆಗುತ್ತಲ್ಲ, ಅದ್ರ ಚೂರು ಅನ್ಕೊಂಡಿದೀನಿ. ಅದು ಹೌದು ಅಲ್ಲ ಅಂತ ನನಗೆ ನೀವು ಕಾಮೆಂಟ್ ಅಲ್ಲಿ ಹೇಳಿ, ಓಕೆನಾ. ಆಮೇಲೆ ಇದನ್ನ ಹಾಗೆ ಗಿಡ ನೆಡ್ಬಾರ್ದು. ನಾವು ತರ್ಸ್ಕೊಂಡಾಗ 4-5 ಸರ್ತಿ ತೊಳೆದ್ಬಿಟ್ಟು ಆಮೇಲೆ ಗಿಡ ನೆಡ್ಬೇಕು. ಈಗ ನಮ್ಗೆ ಅಮೆಜಾನ್ ಅಲ್ಲಾಗ್ಲಿ, ಮಿಶೋದಲ್ಲಾಗ್ಲಿ, ಫ್ಲಿಪ್ಕಾರ್ಟ್ ಅಲ್ಲಾಗ್ಲಿ ಈ ಸಿಂಡರ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ. ಬೇಕಾದಷ್ಟು ನೀವು ತರ್ಸ್ಕೊಳ್ಬಹುದು. ಅದ್ರಲ್ಲಿ 2 ತರದಿದೆ. ಒಂದು ವಾಶ್ ಮಾಡಿದ್ದ, ಆಲ್ರೆಡಿ ವಾಶ್ ಮಾಡಿ ಪ್ಯಾಕ್ ಮಾಡಿರ್ತಾರೆ, ಅದನ್ನು ತರ್ಸ್ಕೊಳ್ಬಹುದು ನೀವು. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಕಮ್ಮಿ ರೇಟಿಗೆ ಇರುತ್ತೆ ಸ್ವಲ್ಪ, ಅದನ್ನು ತರ್ಸ್ಕೊಂಡ್ಬಿಟ್ಟು ನಾವು ವಾಶ್ ಮಾಡ್ಬೋದು. ಆದ್ರೆ ಅವ್ರು ವಾಶ್ ಮಾಡಿ ಕಳ್ಸಿದ್ರು ಕೂಡ ನಾವು ವಾಶ್ ಮಾಡೋದ್ ಮಾತ್ರ ಮರಿಬಾರ್ದು, ಓಕೆನಾ. ನೋಡಿ, 4-5 ಸರ್ತಿ ತೊಳೆದ್ರ ಮೇಲೆ ಇವಾಗ ನೋಡಿ ಕೈಗೆ ಅಂಟ್ಕೊಳ್ತಾ ಇಲ್ಲ ಅಂದ್ರೆ ಅದು ಬೂದಿ ಬೂದಿ ತರ ಅಂಟ್ಕೊಳ್ತಾ ಇತ್ತು. ನಾವು ತರ್ಸ್ಬಿಟ್ಟು ಈ ತರ ವಾಶ್ ಮಾಡಿ ಅದನ್ನ ಒಣಗಿಸಿ ಕೂಡ ಪ್ಯಾಕ್ ಮಾಡಿ ಇಟ್ಕೊಳ್ಬಹುದು. ಇಲ್ಲ ಆವಾಗಿಂದ ಆವಾಗ ಕೂಡ ನಾವು ಅದನ್ನ ಡೈರೆಕ್ಟ್ ಆಗಿ ಗಿಡ ನೆಡಕ್ಕೆ ಯೂಸ್ ಮಾಡಬಹುದು. ಇಲ್ಲಿ ನಾನು ಪಾಟ್ ತಗೊಂಡಿದ್ದೆ ಸೈಜ್ ಇದು 8 ಇಂಚಸ್ ಇದು. ಇದು ಹಳೆ ಪಾಟ್, ಇದು ಹೊಸದೇನಲ್ಲ. ಬೇರೆ ಗಿಡ ಎಲ್ಲ ಇತ್ತು, ಅದನ್ನ ಬೇರೆ ಕಡೆ ನೆಟ್ಬಿಟ್ಟು ಅದ್ರ ಪಾಟ್ ಖಾಲಿ ಮಾಡಿ ತಗೊಂಡಿದ್ದೀನಿ. ಇದು ನೋಡಿ, ಇದು 4 ಗಿಡ ಇದೆಯಲ್ಲ, 4 ಪಾಟ್ ತಗೊಂಡಿದ್ದೀನಿ ನಾನು. ಇದ್ರ ದೊಡ್ಡ ದೊಡ್ಡ ಹೋಲ್, ಡ್ರೈನೇಜ್ ಹೋಲ್ ಇದೆ, ಅದನ್ನ ನಾವು ಕವರ್ ಮಾಡ್ಬೇಕು. ಈ ಸಿಂಡರ್ ಅಲ್ಲಿ 2 ಸೈಜ್ ಬರುತ್ತೆ. ಒಂದು ಸಣ್ಣ ಸಣ್ಣ ಸೈಜ್ ಇರುತ್ತೆ, ಒಂದು ದೊಡ್ಡ ದೊಡ್ಡ ಸೈಜ್ ಕೂಡ ಸಿಗುತ್ತೆ. ಒಂದ್ ವೇಳೆ ನೀವೇನ ದೊಡ್ಡ ಸೈಜ್ ನಿಮಗೆ ಸಿಕ್ಕಿದ್ರೆ ಅದನ್ನು ಕೂಡ ಕೆಳಗಡೆ ಹಾಕ್ಬಹುದು. ಇಲ್ಲಾಂದ್ರೆ ನಾರ್ಮಲ್ ಆಗಿ ನಾವು ಈ ಮರಳನ್ನ ಜಲ್ಡಿ ಹಿಡ್ದವಾಗ ಸ್ವಲ್ಪ ದೊಡ್ಡ ಸೈಜ್ ಇಂದ ಇದಿರುತ್ತಲ್ಲ, ಆ ಕಲ್ಲುಗುಂಡುಗಳು, ಅದನ್ನು ಕೂಡ ಹಾಕ್ಬಹುದು. ನಾನು ಇಲ್ಲಿ ಇದು ಹಾಕ್ತಿದ್ದೀನಿ, ಕೋಕೋ, ಇದು ನಮ್ದು ಯಾವ್ದು ತೆಂಗಿನ ನಾರೊಂದು ಹಾಕ್ತಾ ಇದ್ದೀನಿ ಕಟ್ ಮಾಡ್ಬಿಟ್ಟು. ನನ್ಗೆ ಅದೇ ಇತ್ತು, ಅದನ್ನೇ ಹಾಕಿದ್ದೀನಿ. ಇದು ಸಣ್ಣ ಸಣ್ಣ ಸೈಜ್ ಆಗಿರೋದ್ರಿಂದ, ಆ ಡ್ರೈನೇಜ್ ಹೋಲ್ ದೊಡ್ಡಕ್ಕಿರೋದ್ರಿಂದ ಅದ್ರ ಹೋಗುತ್ತೆ ಅಂತ ನಾನು ಕವರ್ ಮಾಡಿದ್ದೀನಿ. ಇಲ್ಲ ನಾವು ಯಾವ್ದಾರು ಒಂದು ಅದು ಸಿಲ್ಕ್ ಟೈಪ್ ಅಲ್ಲಿ ಇರುತ್ತಲ್ಲ ಬಟ್ಟೆ, ಅದನ್ನು ಕೂಡ ಫೋಲ್ಡ್ ಮಾಡಿ ಹಾಕ್ಬೋದು. ಇಲ್ಲ ಅಂದ್ರೆ ಈ ಶೇಡ್ ನೆಟ್ ಇರುತ್ತೆ ನೋಡಿ, ಗ್ರೀನ್ ಕಲರ್, ಅದನ್ನು ಕೂಡ ಕಟ್ ಮಾಡಿ ಹಾಕ್ಬೋದು. ನಮ್ಗೆ ಏನಿಲ್ಲ, ಏನಂತ ಹೇಳಿದ್ರೆ ಡ್ರೈನೇಜ್ ಹೋಲ್ ಅನ್ನ ಕವರ್ ಮಾಡ್ಬೇಕು. ಆಮೇಲೆ 2 ಇಂಚಷ್ಟು ಈ ಸಿಂಡರ್ ಹಾಕಿದ್ದೀನಿ. SINDER ಅಂತ ಬರುತ್ತೆ ಅದ್ರ ಸಿಂಡರ್ ಅಂತ ಸ್ಪೆಲ್ಲಿಂಗು. ಆಮೇಲೆ ಇದು ನೋಡಿ,
ಕ್ಲೀನಾಗಿ ಬೇರಲ್ಲಿರೋ ಮಣ್ಣನ್ನೆಲ್ಲ ತೊಳೆದ್ಬಿಟ್ಟು ಫಂಗಿಸೈಡ್ ಅಲ್ಲಿ ಒಂದು 15-20 ನಿಮಿಷ ನಾನು ನೆನ್ಸಿಟ್ಟಿದ್ದೆ. ಇವಾಗ ಗಿಡ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ನೋಡಿ. ಇದನ್ನ ಹೀಗೆ ಇಟ್ಬಿಟ್ಟು ಅಂದ್ರೆ ಬೇರನ್ನೆಲ್ಲ ನೀಟಾಗಿ ನಾವು ಹರಡ್ಬೇಕು ಆ ಸಿಂಡರ್ ಮೇಲೆ. ಅದನ್ನ ನೀಟಾಗಿ ನಾವು ಅದನ್ನ ಇದ್ ಮಾಡ್ಬೇಕು, ಅಂದ್ರೆ ಒಂದೇ ತರ ಮುದ್ದೆ ಮಾಡ್ಲಾರ್ದೆ ಈಗ ನೋಡಿ ಈ ತರ ಅದನ್ನ ಹಾಸ್ಬೇಕು. ಅಂದ್ರೆ ಬೇರೆಗೆ ಏನು ತೊಂದರೆ ಆಗ್ಲಾರ್ದಿದ್ದಂಗೆ ಸ್ವಲ್ಪ ಅಗ್ಲ ಮಾಡಿ ಹಾಕ್ಬಿಟ್ಟು ಆಮೇಲೆ ನಾವು ಅದ್ರ ಮೇಲೆ ಸಿಂಡರ್ ಹಾಕ್ಬೇಕು. ಈಗ ನನ್ಗೊಂದ್ ಕೈಯಲ್ಲಿ ಕ್ಯಾಮ್ರಾ ಇರೋದ್ರಿಂದ ನಾನೊಂದ್ ಸ್ವಲ್ಪ ಅದಕ್ಕೆ ಒಳಗ್ ಒತ್ತಿದ್ದೀನಿ. ಯಾವುದೇ ತರದಲ್ಲೂ ಕೂಡ ಗಿಡಗಳಿಗೆ ಮಾತ್ರ ನಾವು ಪೆಟ್ಟಾಗ್ಲಾರ್ದಿದ್ದಂಗೆ ಜಾಗ್ರತೆಯಾಗಿ ನೋಡ್ಕೊಳ್ಬೇಕು. ಆಮೇಲೆ ನೋಡಿ ಮತ್ತೊಂದ್ 3-4 ಇಂಚು ನಾವು ಸಿಂಡರ್ನ ಹಾಕ್ಬೋದು, ಯಾಕಂದ್ರೆ ಸ್ಟ್ರಾಂಗ್ ಆಗಿರ್ಬೇಕಲ್ಲ ಆ ತರ. ಈಗ ಸಣ್ಣ ಗಿಡ ಇರೋದ್ರಿಂದ ನಾನು ಸಣ್ಣ ಪಾಟ್ ತಗೊಂಡಿದ್ದೀನಿ. ಇನ್ನೂ ಕೂಡ ಸಣ್ಣ ಪಾಟ್ ತಗೊಳ್ಬೋದು, ನಾವು ದೊಡ್ಡ ದೊಡ್ಡ ಪಾಟ್ ತಗೊಬೇಕಂತಿಲ್ಲ. ನನ್ನ ಹತ್ರ ಸಣ್ಣ ಪಾಟ್ ಇಲ್ಲಗೋಸ್ಕರ ಇದನ್ನ ತಗೊಂಡಿದ್ದೀನಿ ನಾನು. ಇಷ್ಟು ದೊಡ್ಡದು ಈ ಗಿಡಕ್ಕೆ ದೊಡ್ಡದೇ ಆಗುತ್ತೆ. ಇನ್ನು ಸಣ್ಣ ಪಾಟ್ಸ್ ಅಂದ್ರೆ 4-5 ಇಂಚಿನ ಪಾಟ್ ಇದಕ್ಕೆ ಸರಿ ಆಗುತ್ತೆ. ಆಮೇಲೆ ಬೆಳೆದಂಗೆ ದೊಡ್ಡ ಪಾಟ್ ತಗೊಳ್ಬೇಕು. ಈಗ ಸಿಂಡರ್ ಜೊತೆಗೆ ಕೆಲವೊಬ್ರು ಹೇಳ್ತಾರೆ ಅದಕ್ಕೆ ಕೋಕೋಪೀಟ್ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಕೋಕೋಪೀಟ್ ಬಗ್ಗೆ ನಿಮ್ಗೆಲ್ಲ ಗೊತ್ತಲ್ಲ. ಅದನ್ನ ತಗೊಂಡ್ಬಂದ್ಬಿಟ್ಟು 4-5 ಸರ್ತಿ ತೊಳೆದ್ಬಿಟ್ಟು ಆಮೇಲೆ ಅದನ್ನ ಒಣಗಿಸಿ ಇಟ್ಕೊಂಡ್ರೆ ರೆಡಿ ಆಗಿರುತ್ತೆ. ಆಮೇಲೆ ಸಿಂಡರ್ ಜೊತೆಗೆ ಈ ವರ್ಮಿ ಕಂಪೋಸ್ಟ್ ಕೂಡ ಕೆಲವರು ಮಿಕ್ಸ್ ಮಾಡಿದ್ದಿದೆ, ನಾನು ಯೂಟ್ಯೂಬ್ ಅಲ್ಲಿ ನೋಡ್ದಂಗೆ ವರ್ಮಿ ಕಂಪೋಸ್ಟ್ ಕೂಡ ಮಿಕ್ಸ್ ಮಾಡಿದ್ದಾರೆ. ಇನ್ನು ಕೆಲವರು ಡೈರೆಕ್ಟ್ ಆಗಿ ಹಾಗೆ ನೆಟ್ಟಿದ್ದಾರೆ. ವರ್ಮಿ ಕಂಪೋಸ್ಟ್ ಅನ್ನೋದು ತುಂಬಾ ಒಳ್ಳೆ ಗೊಬ್ಬರ. ಅದು ಗಿಡಗಳಿಗೆ ನಾವು ನೆಟ್ಟಾಗ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡತ್ತೆ ಅದು ಬೆಳೆಯಕ್ಕೆ, ಈ ವರ್ಮಿ ಕಂಪೋಸ್ಟ್ ಮಿಕ್ಸ್ ಮಾಡಿದ್ರೆ. ಈಗ ನೋಡಿ ನಾನೆಲ್ಲ ನೆಟ್ರ ಮೇಲೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಅಕ್ಕ ನೀವು ಕಂಪೋಸ್ಟ್ ಹಾಕಲ್ಲ, ಇದಕ್ಕೆ ಹೇಗೆ ಇದಕ್ಕೆ ನಾವು ಅದಕ್ಕೆ ಕಂಪೋಸ್ಟ್ ಹಾಕೋದು ಅಂತ ನಮ್ ತಲೆಯಲ್ಲಿ ಒಂದು ಬಂದಿರುತ್ತೆ, ನಿಮ್ ತಲೆಯಲ್ಲೂ ಬಂದೆ. ನಾನು ಫಸ್ಟ್ ನೋಡಿದಾಗ ನನಗೂ ಕೂಡ ಅದೇ ತರ ಪ್ರಾಬ್ಲಮ್ ಬಂದಿತ್ತು. ಅದ್ರ ಬಗ್ಗೆನೆ ನಾನು ರಿಸರ್ಚ್ ಮಾಡೋಕ್ಕೋಸ್ಕರ ಇದನ್ನ ನೆಡ್ತಾ ಇದ್ದೀನಿ. ಹೇಗೆ ಬೆಳೆಸ್ಬೇಕಂತ ಸ್ಟೆಪ್ ಬೈ ಸ್ಟೆಪ್ ನಾನು ಕಲ್ತ್ಕೊಂತ ಅದನ್ನ ವಿಡಿಯೋ ಮಾಡಿ ನಿಮ್ಗೂ ಕೂಡ ತೋರಿಸ್ತೀನಿ. ನೀವು ಆದ್ರೆ ಇದೇ ತರನೇ ಸ್ಟೆಪ್ 1 ಸ್ಟೆಪ್ 2 ಅಂತ ಹೇಳಿ ನನ್ನ ಜೊತೆಗೆ ನೀವು ಮಾಡ್ಕೊಂತ ಬರ್ಬೋದು. ಈಗ ಇದಕ್ಕೆ ನೀರ್ ಹಾಕ್ಬೇಕು. ನಾರ್ಮಲ್ ಆಗಿ ಹೇಗೆ ನಾನು ಅದನ್ನ ಸಾಫ್ಟ್ ಫಂಗಿಸೈಡ್ ಅಲ್ಲಿ ನೀರಿದೆಯಲ್ಲ, ಇದು ನೆನ್ಸಿಟ್ಟಿದ್ದು ಅದನ್ನೇ ನೀರ್ ಹಾಕ್ತಿದ್ದೀನಿ. ಬೇಕಾದ್ರೆ ನೀವು ಬೇರೆ ಕೂಡ ನೀರ್ ಹಾಕ್ಬೋದು. ಇದಕ್ಕೆ ಬೇಕಾದ್ರೆ ಒಂಚೂರು ಎಪ್ಸಮ್ ಸಾಲ್ಟ್ ವಾಟರ್ ಕೂಡ ಹಾಕ್ಬೋದು. ಎಪ್ಸಮ್ ಸಾಲ್ಟ್ ವಾಟರ್ ಹಾಕೋದ್ರಿಂದ ಈ ಗಿಡಗಳಿಗೆ ಶಾಕ್ ಆಗಿರುತ್ತಲ್ಲ, ಒಂದ್ ಸೈಡ್ ಇಂದ ಇನ್ನೊಂದು ಸೈಡ್ ಅಲ್ಲೇ ಇಟ್ಟವಾಗ ಸ್ವಲ್ಪ ಶಾಕ್ ಆಗುತ್ತೆ. ಅದು ಆ ಶಾಕ್ ಇಂದ ಗಿಡ ಬೇಗ ಇಂಪ್ರೂವ್ ಆಗ್ಬೇಕಂತ ಹೇಳಿದ್ರೆ ಎಪ್ಸಮ್ ಸಾಲ್ಟ್ ಚೆನ್ನಾಗಿ ಯೂಸ್ ಮಾಡುತ್ತೆ. ಎಪ್ಸಮ್ ಸಾಲ್ಟ್ ವಾಟರ್ ಕೂಡ ಹಾಕ್ಬೋದು. ನಾನೀಗ ಸದ್ಯದ ಮಟ್ಟಿಗೆ ಈ ಫಂಗಿಸೈಡ್ ವಾಟರ್ ಹಾಕ್ತಾ ಇದ್ದೀನಿ. ಓಕೆನಾ ಸರಿ. ಇದನ್ನ ಆಮೇಲೆ ನಾವು 1 ವಾರ 10 ದಿವಸ ಹೊಸ ಚಿಗುರು ಬರೋ ತನಕನು ಹೊರಗಡೆ ಇಟ್ಟಿರ್ಬೇಕು. ಇನ್ನು ನಿಮ್ ಟಿಪ್ ಹೇಳಕ್ ಮರ್ತೋದೆ. ಈಗ ಹೊಸ ಗಿಡ ತಂದವಾಗ ನಾವು ಈ ತರ ಬೇರೆ ಅದಕ್ಕೆ ಮಣ್ಣೆಲ್ಲ ತೆಗ್ದಿರೋದ್ರಿಂದ ಶಾಕ್ ಅಲ್ಲಿ ಇರುತ್ತಲ್ಲ ಗಿಡ, ಅದಕ್ಕೋಸ್ಕರ ಇದ್ರ ಎಲೆ ಎಲ್ಲ ತೆಗ್ದು ಬಿಡ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅದ್ರ ಇರೋ ಶಕ್ತಿ ಎಲ್ಲ ಈ ಎಲೆಗಳ ಮೇಲೆ ಅದು ಗಿಡ ಇಡೋದ್ರಿಂದ ಎಲೆಗಳೆಲ್ಲ ಬಾಡಿ ಹೋಗುತ್ತೆ. ಇಲ್ಲಾಂದ್ರೆ ಗಿಡ ಬಾಡಿ ಹೋಗೋ ಚಾನ್ಸಸ್ ಇರುತ್ತೆ. ಅದರಿಂದಾಗಿ ನೀವೇನ್ ಮಾಡ್ಬೇಕಂದ್ರೆ ಎಲೆ ಎಲ್ಲ ತೆಗ್ದ್ಬಿಡಿ. ಇದು ನಿಮ್ಗೊಂದು ತೋರಿಸ್ತಾ ಇದ್ದೀನಿ ಗಿಡ ನೋಡಿ, ಸಿಂಡರ್ ಅಲ್ಲಿ ಯಾವ ತರ ಬೆಳೆಸಿರ್ತಾರ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ NPK ವಾಟರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. NPK ಅನ್ನೋದು 2 ತರದಲ್ಲಿ ಸಿಕ್ಕತ್ತೆ. ಒಂದು ಆರ್ಗಾನಿಕ್ NPK ಇರುತ್ತೆ, ಇನ್ನೊಂದು ಕೆಮಿಕಲ್ಸ್ NPK ಇರುತ್ತೆ. ನಿಮ್ಗೆ ಇಷ್ಟ ಆದ್ರೆ ಹೇಗೂ ಇದರಲ್ಲಿ ನಾವು ಮಣ್ಣು ಹಾಕಿಲ್ದೇ ಇರೋದ್ರಿಂದ ಕೆಮಿಕಲ್ ಕೂಡ ಯೂಸ್ ಮಾಡ್ಬೋದು. 19 ಅಂತ ಸಿಕ್ಕತ್ತೆ. ಅದನ್ನ ನಾವು ತಂದ್ಬಿಟ್ಟು 15 ದಿವಸಕ್ಕೊಂದ್ಸತಿ ಇದಕ್ಕೆ ಹಾಕ್ಬೋದು. ಒಂಚೂರು ನೀರ್ ಮಾಡಿ ಹಾಕ್ಬೋದು. ಇಲ್ಲ ಅಂದ್ರೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಯಾವ್ದಾದ್ರು ಕೂಡ ಇದಕ್ಕೆ ಹಾಕ್ಬೋದು ನಾವು. ಅಂದ್ರೆ ಲಿಕ್ವಿಡ್ ಫರ್ಟಿಲೈಸರ್ ಸ್ವಲ್ಪ ಫಿಲ್ಟರ್ ಮಾಡಿ ಆ ವಾಟರ್ನ ಹಾಕೋದ್ರಿಂದ ಗಿಡ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ನಾನ್ ನೋಡಿದ ವಿಡಿಯೋದ್ರಲ್ಲೆಲ್ಲ ಹೇಳಿದ್ದಾರೆ. ಸರಿ, ಪ್ರಯೋಗ ಅಂತೂ ಮಾಡ್ತಾ ಇದ್ದೀನಿ. ಈಗ ಹೇಗಾಗುತ್ತೆ ರಿಸಲ್ಟ್ ಅಂತ ಕಾದ್ ನೋಡ್ಬೇಕಾಗಿದೆ. ನಿಮ್ಗೆ ನಾನು ತಿಂಗಳಿಗೆ ಒಂದ್ಸತಿ ಈ ಗುಲಾಬಿ ಗಿಡದ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಏನಾಗಿದೆ ಇದ್ರ ರಿಸಲ್ಟ್ ಏನಾಯ್ತು ಅಂತ ಹೇಳ್ತೀನಿ, ಕಾದ್ ನೋಡಿ. ಸೆಕೆಂಡ್ ಪಾರ್ಟ್ ಅಂತೂ ನೋಡಿದೀರಾ. ಇನ್ನು ನೆಕ್ಸ್ಟ್ ಯಾವಾಗ್ಲಾದ್ರು ಕೊಡೋದು ಥರ್ಡ್ ಪಾರ್ಟ್ ಆಗಿರುತ್ತೆ, ಅದನ್ನ ಕಾದ್ ನೋಡೋಣ. ಓಕೆನಾ ಸರಿ. ವಿಡಿಯೋ ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಲೈಕ್ ಕೊಡಿ, 4 ಜನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.